ಹಾಯ್ ಹಲೋ ನಮಸ್ಕಾರ. ಇವತ್ತು ಮತ್ತೊಂದು ಇಂಟ್ರೋ ಮಾಡೋದು ಬಗ್ಗೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಅದು ವಿಡಿಯೋ ನೋಡಿ ಇವತ್ತು ನಿಮ್ಗೆ ಏನು ಮೇನ್ ಸ್ಟಾರ್ಟಿಂಗಲ್ಲಿ ನೋಡಿದ್ರಲ್ಲ ಅದೇ ಥರ ನಿಮಗೆ ಇಂಟ್ರೋ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಅದರದ್ದೆಲ್ಲ ಎಲಿಮೆಂಟ್ಸ್ ಮತ್ತು ಏನು ಬೇಕು ನಿಮಗೆ ಅದರದ್ದೆಲ್ಲ ಅಷ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಅದ್ರ ಡೀಟೇಲ್ಸ್ ಹಾಕಿರ್ತೀನಿ. ಅದನ್ನೆಲ್ಲ ನೀವು ಡೌನ್ಲೋಡ್ ಮಾಡ್ಕೋಬೋದು. ಮತ್ತೆ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೀವು ಈಗ ಓಪನ್ ಮಾಡ್ಕೋಬೇಕು ನಿಮ್ಮದು ವಿ ಎನ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ಪ್ಲಸ್ ಮಾರ್ಕ್ ಇದೆಯಲ್ಲ ಅಲ್ಲಿ ಹೋಗಿ ಈಗ ಅದನ್ನು ಪ್ಲಸ್ ಮಾಡ್ಕೊಂಡು ಓದ್ತಿದ ಮೇಲೆ ನಿಮಗೆ ಈ ಥರ ಇಂಟರ್ಪೇಜ್ ಓಪನ್ ಆಗುತ್ತೆ. ನ್ಯೂ ಪ್ರಾಜೆಕ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ವಿಡಿಯೋ ಅಂತ ಏನಿದೆಯಲ್ಲ ಅದನ್ನು ಕೊಟ್ಟು ಸೇವ್ ಕೊಟ್ಟರೆ ನಿಮ್ಮದು ವಿಡಿಯೋ ಸೆಕ್ಷನಲ್ಲಿ ಹೋಗುತ್ತೆ. ಅಲ್ಲಿ ನಿಮ್ಮ ಗ್ಯಾಲರಿಯಲ್ಲಿರುವಂಥ ಏನದು ಟೆಂಪ್ಲೇಟ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ್ಮೇಲೆ ಇದು NT ಟೆಂಪ್ಲೇಟು ಸೆಲೆಕ್ಟ್ ಆದಮೇಲೆ ಲಾಸ್ಟಿಗೆ ವಾಟರ್ ಮಾರ್ಕ್ ಇದೆಯಲ್ಲ ಡೆಲಿಟ್ ಮಾಡ್ಕೊಂಡಾದ್ಮೇಲೆ ಮೇಲ್ಗಡೆ ಏನು ಒರಿಜಿನಲ್ ಕಾಣ್ತದಲ್ಲ ಅದನ್ನು ಯಾವಾಗಲೂ ನೀವು ಯೂಟ್ಯೂಬ್ಗೋಸ್ಕರ ಮಾಡ್ತಾಯಿದ್ರೆ 16:9 ರೇಷೋದಲ್ಲಿ ನೀವು ಟೆಂಪ್ಲೇಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಅದು ಮಾಡ್ಕೊಂಡಾದ್ಮೇಲೆ ಇದನ್ನು ಸ್ವಲ್ಪ ಎನ್ಲಾರ್ಜ್ ಮಾಡ್ಕೊಳ್ಳಿ. ನಿಮ್ದೇನು ಟೆಂಪ್ಲೇಟ್ ಇದೆಯಲ್ಲ ಅದನ್ನು ಎನ್ಲಾರ್ಜ್ ಮಾಡ್ಕೊಳ್ಳಿ. ಅಂದರೆ ಕ್ಲಿಯರಾಗಿ ನಿಮಗೆ ಎಲ್ಲೆಲ್ಲಿ ಏನು ಸೆಟ್ ಮಾಡೋಕೆ ಗೊತ್ತಾಗುತ್ತೆ. ಅದನ್ನು 1.95 ಸೆಕೆಂಡಲ್ಲಿ ತಂದು ಅಲ್ಲಿ ನೀವು ನಿಮ್ಮ ಯೂಟ್ಯೂಬ್ ಲೋಗೋವನ್ನು ಆ್ಯಡ್ ಮಾಡಬೇಕು. ಈಗ ನಾನು ಯೂಟ್ಯೂಬ್ ಲೋಗೋವನ್ನು ನಾನು ಆಲ್ರೆಡಿ ರೆಡಿ ಮಾಡಿದ್ದೀನಿ. ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ, ನೀವು ನೋಡ್ಬೋದು. ಇದೇ ಥರ ನೀವು ಯೂಟ್ಯೂಬ್ ಲೋಗೋವನ್ನು ಮಾಡ್ಬೋದು. ನಿಮ್ಮದು ನಾನು ಯೂಟ್ಯೂಬ್ ಲೋಗೋವನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಇದು ಸೆಲೆಕ್ಟ್ ಆದಮೇಲೆ ಇದನ್ನು ಸ್ವಲ್ಪ ಪೂರ್ತಿ ವಿಡಿಯೋವರೆಗೆ ಎಂಡ್ವರೆಗೆ ಬರ್ಬೇಕಲ್ಲ, ಅದಕ್ಕೋಸ್ಕರ ಸ್ಟಾರ್ಟಿಂಗಲ್ಲಿ ಅದನ್ನು ಚಿಕ್ಕದಾಗಿ ಮಾಡ್ಕೋಬೇಕು. ಈಗ ನಾನು ಲಾಸ್ಟಿಗೆ ಬಂದು ಅದನ್ನು ಸೈಡಲ್ಲಿ ಏನು ಕಾಣ್ತದಲ್ಲ ಎಂಡ್ ವಿಡಿಯೋವರೆಗೆ ಅದನ್ನು ಮಾಡ್ಕೋಬೇಕು. ನಿಮ್ಮ ಟೆಂಪ್ಲೇಟ್ ಎಷ್ಟಿದೆ ಅಷ್ಟರವರೆಗೆ ನಾನು ಅದನ್ನು ಮಾಡ್ಕೋಬೇಕು ವಿಡಿಯೋ. ಈಗ ಇದಕ್ಕೆ ಕೆಳಗಡೆ ಏನು ನಾನು ಸ್ಕ್ರೋಲ್ ಮಾಡ್ತಾ ಇದ್ದಲ್ಲ ಅಲ್ಲಿ ಬ್ಲೆಂಡಿಂಗ್ ಸೆಕ್ಷನಲ್ಲಿ ಹೋಗಿ ಅಲ್ಲಿ ಸ್ಕ್ರೀನ್ ಅಂತಿದೆ, ಅದನ್ನು ಸ್ಕ್ರೀನ್ ಅಂತ ಕೊಟ್ಟರೆ ಅದು ನಿಮ್ಮ ಟೆಂಪ್ಲೇಟ್ ಜೋಡಿ ಮರ್ಜ್ ಆಗಿಬಿಡುತ್ತೆ. ಅದು ಸಪ್ರೇಟಾಗಿ ಕಾಣೋದಿಲ್ಲ, ಒಂದು ಟೈಪ್ ಅದು ಎಡಿಟಿಂಗ್ ಆಗಿಬಿಡುತ್ತೆ ಆಟೋಮೆಟಿಕ್ಕಾಗಿ. ಅದು ಆದಮೇಲೆ ಲಾಸ್ಟಿಗೆ ಕೀ ಫ್ರೇಮನ್ನು ಯೂಸ್ ಮಾಡ್ಕೋಬೇಕು. ಕೀ ಫ್ರೇಮನ್ನು ನಾನು ಯೂಸ್ ಮಾಡೋದು ಹೇಗಂತೇಳಿ ಹಿಂದಿನ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ, ನೀವು ಬೇಕಂದರೆ ಅದೊಂದು ನೋಡ್ಕೋಬೋದು. ಈ ಕೀ ಫ್ರೇಮನ್ನು ನಾನು ಈಗ ಅದನ್ನು ಸ್ಟಾರ್ಟಿಂಗಲ್ಲಿ ಚಿಕ್ಕದಾಗಿಟ್ಟು ಎಲಿಮೆಂಟು ಏನದು ಲೋಗೋವನ್ನು ಲಾಸ್ಟ್ ತಂದು ಅದನ್ನು ಇದು ಮಾಡ್ಕೊಂಡೆ, ದೊಡ್ಡದು ಮಾಡ್ಕೊಂಡೆ. ಓಕೆ, ಈಗ ನಾವು ಯೂಟ್ಯೂಬ್ ಲೋಗೋ ಅಂತ ಆ್ಯಡ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ ನಮ್ಮದು ಟಾಸ್ಕ್ ಅಂದರೆ ನಮ್ಮದು ಯೂಟ್ಯೂಬ್ ಹೆಸರನ್ನು ನಾವು ಆ್ಯಡ್ ಮಾಡಬೇಕು. ಅದಕ್ಕೋಸ್ಕರ ನಾವು 2.65 ಬಂದು ಎಡಿಟ್ ಸೆಕ್ಷನಲ್ಲಿ ಹೋಗಿ ಅದೆಲ್ಲ ಮಾರ್ಕ್ ಮಾಡಿದ್ದೀನಿ ನೋಡಿ, ನಿಮಗೆಲ್ಲ ಗೊತ್ತಾಗುತ್ತೆ. ಹೆಡಿಂಗ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಯೂಟ್ಯೂಬ್ ಲೋಗೋ ಇದು ಏನದು ಹೆಸರನ್ನು ಬರ್ಕೋಬೇಕು. ಓಕೆ, ನಾನು ಹೆಸರನ್ನು ಬರ್ಕೊಂಡೆ YT ಟ್ರಿಕ್ಸ್ ಕನ್ನಡ ಅಂತೇಳಿ. ಅದು ಮಾಡ್ಕೊಂಡು ನೀವು ಕಲರೆಲ್ಲ ನೀವು ಹೇಗೆ ಬೇಕು ಹಾಗೆ ಚೇಂಜ್ ಮಾಡ್ಕೊಳ್ಳಿ. ಮತ್ತು ಫಾಂಟ್ಸು ಮತ್ತು ಅಲ್ಲಿ ಫಾಂಟ್ಸ್ FF ಇದೆಯಲ್ಲ ಅದೆಲ್ಲ ನಿಮ್ಗೆ ಬೇಕಾದ ಫಾಂಟ್ಸನ್ನು ನೀವು ಮಾಡ್ಕೋಬೋದು. ಓಕೆ, ಭಾಳ ಈಜಿ ಇದೆ. ನಿಮಗೆ ಸ್ವಲ್ಪ ಫಸ್ಟ್ ಟೈಮ್ ನೋಡಿದ್ರೆ ಗೊತ್ತಾಗಲ್ಲ, 1-2 ಸರಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಅಷ್ಟು ನಿಮಗೆ ಟೈಮ್ ಇರಲಿಕ್ಕಂದ್ರೆ ಸ್ವಲ್ಪ ಸ್ಲೋ ಮಾಡಿ ನೋಡ್ಕೊಳ್ಳಿ. ಏನು ಯೂಟ್ಯೂಬಲ್ಲಿ ಅದು 2x 3x ಬರ್ತಲ್ಲ ಆ ಟೈಪ್ ನೀವು ಇಟ್ಕೊಂಡು ನೋಡ್ಬೋದು. ಓಕೆ, ಇದೆಲ್ಲ ನಮ್ದು ಈಗ ಸೆಟ್ ಆಯಿತು. ಅದಕ್ಕೂ ನಾವು ಈ ಸದ ಕೀ ಫ್ರೇಮನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀವಿ ನೋಡಿ. ಏನದು ನಮ್ಮ ಯೂಟ್ಯೂಬ್ ಹೆಸರು ಇದೆಯಲ್ಲ ಅದನ್ನು ಸ್ಟಾರ್ಟಿಂಗಲ್ಲಿ ಚಿಕ್ಕದಾಗಿ ಮಾಡ್ಕೊಂಡು ಲಾಸ್ಟಲ್ಲಿ ಬಂದು ಅದನ್ನು ಕರೆಕ್ಟಾಗಿ ದೊಡ್ಡದು ಮಾಡ್ಕೊಂಡ್ಬಿಟ್ಟು ನಿಮ್ದೇನು ಯೂಟ್ಯೂಬ್ ಲೋಗೋ ಮೇಲಿದೆ ಅದಕ್ಕೆ ಹೆಂಗೆ ಸೆಟ್ ಬೇಕು ಆ ಥರ ಸೈಜನ್ನು ಸೆಟ್ ಮಾಡ್ಕೊಳ್ಳಿ. ಓಕೆ, ಈ ಥರ ಬರುತ್ತೆ. ಇದನ್ನು ನೀವು ಸೇವ್ ಮಾಡ್ಕೋಬೇಕು. ಸೇವ್ ಮಾಡ್ಕೊಳ್ಳೋಕೆ ಲಾಸ್ಟಲ್ಲಿ ಇರೋ ಮಾರ್ಕ್ ಇದೆಯಲ್ಲ ಅದನ್ನು ನೋಡಿ ಕೊಟ್ಟು 1080 ಲಾಸ್ಟಲ್ಲಿ ಕೊಟ್ಟು ಅದನ್ನು ಎಕ್ಸ್ಪೋರ್ಟ್ ಕೊಟ್ಟರೆ ಎಕ್ಸ್ಪೋರ್ಟ್ ಆಗುತ್ತೆ. ಇಷ್ಟೇ ಇದು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಿಮಗೇನಾದರೂ ಎಲ್ಲ ಡೌಟ್ ಇದ್ದರೆ ನಮಗೆ ಕಮೆಂಟ್ಸಲ್ಲಿ ಹಾಕಿ, ನಾನು ಎಲ್ಲ ಕಮೆಂಟ್ಸ್ಗೂ ಪ್ರತಿ ಉತ್ತರ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್. ಥ್ಯಾಂಕ್ ಯು.